ಹಿಜಾಬ್ ಶಾಲಾ ಕಾಲೇಜುಗಳಲ್ಲಿ ಹಾಕೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅನ್ನೋದನ್ನು ಪ್ರತಿಪಾದಿಸಿದಂತಹ ಅರ್ಜಿದಾರ ವಿದ್ಯಾರ್ಥಿನಿಯರು ಮಾತನಾಡ್ತಿದ್ದಾರೆ, ನೋಡೋಣ. ಇವತ್ತು ಉಡುಪಿಯ ಸರ್ಕಾರಿ ಕಾಲೇಜಿನಿಂದಲೇ ಆರಂಭ ಆದಂತಹ ಪ್ರಕರಣ. ಈಗಾಗಲೇ 12 ವಿದ್ಯಾರ್ಥಿಗಳಿಂದ ನೇರವಾಗಿ ಅನಂತರ 6 ವಿದ್ಯಾರ್ಥಿಗಳಿಗೆ ಬಂದು ನಿಲ್ಲತ್ತೆ. 6 ವಿದ್ಯಾರ್ಥಿನಿಯರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ನಮಗೆ ತುಂಬಾನೇ ಭರವಸೆ ಇತ್ತು ನಮ್ಮ ಜುಡಿಷಿಯರಿ ಸಿಸ್ಟಮ್ ಮೇಲೆ, ನಮ್ಮ ಎಲ್ಲ ಸಿಟಿಜನ್ಸ್ ಮೇಲೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಲೆ, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಮೇಲೆ. ನಮಗೆ ನಮ್ಮ ರೈಟ್ ಸಿಗ್ತದೆ ಅಂತ. ಬಟ್ ನಮಗೆ ನಮ್ಮ ರೈಟ್ ಸಿಗ್ಲಿಲ್ಲ. ಅವರು ಫುಲ್ಲಿ ಡಿನೈ ಮಾಡಿದ್ರು. ಅವರು ಹೇಳಿದ್ರು ಇದು ನಮ್ಮ ರಿಲಿಜನ್, ಇಟ್ಸ್ ನಾಟ್ ಇಂಪಾರ್ಟೆಂಟ್ ಇನ್ ಅವರ್ ರಿಲಿಜನ್. ಬಟ್ ಐ ಹ್ಯಾವ್ ಟು ಸೇ ದಟ್ ಇಟ್ ಈಸ್ ಇಂಪಾರ್ಟೆಂಟ್ ಇನ್ ಅವರ್ ರಿಲಿಜನ್. ಇಟ್ ಈಸ್ ಅ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಅವರ್ ರಿಲಿಜನ್ that we have to wear the hijab. In some surah, it's in An-Nur, in its 31st verse, it's written that every Muslim woman should wear a veil, which the head should cover and the chest should cover. It's written in that, and the High Court itself is denying that. Which way we don't know to explain. In its 31st verse, it's written that every Muslim woman should wear a veil, which the head should cover and the chest should cover. It's written in that, and the High Court itself is denying that. Which way we don't know to explain them. We had so much hope in them. ನಮಗೆ ತುಂಬಾ ಭರವಸೆ ಇತ್ತು ಅವರ ಮೇಲೆ, ನಮ್ಮ ಹೈಕೋರ್ಟ್ ಮೇಲೆ. ಬಟ್ ನಮ್ಮ ಜಡ್ಜ್ಮೆಂಟ್ ರಾಂಗ್ ಬಂದಿದೆ, ಪಾಸಿಟಿವ್ ಬರಲಿಲ್ಲ. ಸೊ ನಾವು ಪಿಟಿಷನರ್, ನಾವು ಹೈಕೋರ್ಟಿಗೆ ಯಾಕೆ ಹೋದದಂದ್ರೆ ನಮಗೆ ಹಿಜಾಬ್ ಬೇಕಿತ್ತು. ನಮಗೆ ಹಿಜಾಬ್ ಹಾಕಿ ಕ್ಲಾಸಲ್ಲಿ ಕುತ್ಕೊಳ್ಳಿಕ್ಕಿತ್ತು. ನಾವು ಅದಕ್ಕೆ ಹೈಕೋರ್ಟಿಗೆ ಹೋದದ್ದು, ಅವರಿಗೆ ಅಪ್ರೋಚ್ ಮಾಡಿದ್ದು. ಆ್ಯಂಡ್ ನನಗೆ ತುಂಬ ಭರವಸೆ ಇತ್ತು ದಟ್ ವಿ ವಿಲ್ ಗೆಟ್ ಜಸ್ಟಿಸ್ ಇನ್ ಹೈಕೋರ್ಟ್. ಆದರೆ ಅನ್ಫಾರ್ಚುನೇಟ್ಲಿ ನಮಗೆ ಸಿಗಲಿಲ್ಲ. ಸೊ ನಾವು ಹೋದದ್ದು ನಮಗೆ ಹಿಜಾಬ್ ಬೇಕಂತ. ನಾವು ಹಿಜಾಬ್ ತೆಗೆದು ನಾವು ಕ್ಲಾಸ್ ಒಳಗೆ ಹೋಗುವುದಿಲ್ಲ. ನಮಗೆ ಹಿಜಾಬ್ ಬೇಕು. ಆ್ಯಂಡ್ ನಾನು ಫೈಟ್ ಮಾಡ್ತೇನೆ, ಅದಕ್ಕೆ ಎಷ್ಟಾಗ್ತದೆ ಅಷ್ಟು ಫೈಟ್ ಮಾಡ್ತೇನೆ. ಎವ್ರಿ ಲೀಗಲ್ ವೇ ಅಲ್ಲಿ ಫೈಟ್ ಮಾಡ್ತೇನೆ. ಸೊ ನಮ್ಮ 6 ಮೆಂಬರ್ಸ್ ಇದು ಸೇಮ್ ಒಪಿನಿಯನ್ ಇದೆ. ಈಗ ನಾವು ಹಿಜಾಬ್ ಇಲ್ಲದೆ ನಾವು ಕ್ಲಾಸ್ ಒಳಗೆ ಹೋಗುವುದಿಲ್ಲ, ಯಾಕೆಂದರೆ ನಮಗೆ ಹಿಜಾಬ್ ಬೇಕು. ದಿಸ್ ಈಸ್ ಮೈ ಎಸೆನ್ಷಿಯಲ್ ಪಾರ್ಟ್ ಆಫ್ ಮೈ ರಿಲಿಜನ್. ಈಗ ಅದು ಡಿನೈ ಮಾಡ್ತಿದ್ದಾರೆ, ಹೈಕೋರ್ಟ್ ಹೇಳಿದ್ದಾರೆ ಇದು ನಮ್ಮ ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ. ಆದರೆ ಹ್ಯಾಸ್ ಶಿ ಮೆನ್ಷನ್, ಇಟ್ಸ್ ರಿಟನ್ ಇನ್ ಕುರಾನ್ that girl should cover her hair and chest and her other body parts also. So the way they are showing that it's not essential, it's really wrong, because ಇದು ಹಿಜಾಬ್ ಎಸೆನ್ಷಿಯಲ್ ಇಲ್ಲದಿದ್ದರೆ ನಾವು ಹಿಜಾಬ್ ಅನ್ನು ನಾವು ಹಾಕ್ತಿರ್ಲಿಲ್ಲ. ನಮ್ಮ ಕುರಾನಲ್ಲಿ ಹೇಳಿದೆ ಇದು ಹಾಕಬೇಕು, ಅದಕ್ಕೆ ನಾವು ಹಾಕ್ತಿದ್ದೆ. ಆ್ಯಂಡ್ ಫಾರ್ ದ್ಯಾಟ್ ವಿ ಆರ್ ಸ್ಯಾಕ್ರಿಫೈಸಿಂಗ್ ಸೋ ಮಚ್. ನಮ್ಮ ಕುರಾನಲ್ಲಿ ಹೇಳಿದೆ, ಅದಕ್ಕೆ ನಾವು ಇಷ್ಟು ಸ್ಯಾಕ್ರಿಫೈಸ್, ಇಷ್ಟು ಟ್ರಬಲ್ ಅನ್ನು ಫೇಸ್ ಮಾಡ್ತಿದ್ದೇವೆ, ಇಷ್ಟು ಸ್ಟ್ರಗಲ್ ಮಾಡ್ತಿದ್ದೇವೆ. ಅದು ಎಸೆನ್ಷಿಯಲ್ ಇಲ್ಲದಿದ್ದರೆ ನಾವು ಇಷ್ಟು ಸ್ಟ್ರಗಲ್ ಫೇಸ್ ಮಾಡ್ತಿರ್ಲಿಲ್ಲ. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ದಟ್ ನಾವು ನಮ್ಮ ಎಷ್ಟಾಗ್ತದೆ ಅಷ್ಟು ನಾವು ಫೈಟ್ ಮಾಡ್ತೇವೆ. ನಾವು ನಮ್ಮ ಹಿಜಾಬನ್ನು ತೆಗೆಯೋದಿಲ್ಲ. ಆ್ಯಂಡ್ ನನಗೆ ಎಜುಕೇಷನ್ ಸಹ ಬೇಕು. ಸೊ ನನಗೆ ಒಂದು ಲಾಸ್ಟ್ ಎಂತ ಹೇಳಲಿಕ್ಕಿದೆ ಅಂದರೆ, ಇದು ಮ್ಯಾಟರ್ ಒಂದು ನಮ್ಮ ಕಾಲೇಜಿದು ಕಾಂಪೌಂಡ್ ಒಳಗೆ ಸಾಲ್ವ್ ಆಗುವುದು ಮ್ಯಾಟರ್ ಇದ್ದದ್ದು. ಸೊ ಇದು ಬೇಕಂತ, ಇದು ಅವರ ಪೊಲಿಟಿಕಲ್ ಮೈಲೇಜಿಗಾಗಿ ಇಂಟರ್ಫಿಯರ್ ಮಾಡಿದ್ದು ಆ್ಯಂಡ್ ಕಮ್ಯುನಲ್ ಮಾಡಿದ್ದಾರೆ. ಒನ್ ಥಿಂಗ್ ಇಸ್ ದ್ಯಾಟ್ ನನ್ನ ಪ್ರಿನ್ಸಿಪಲ್ಗೆ ಆ್ಯಂಡ್ ನನ್ನ ಲೆಕ್ಚರ್ಸ್ ಅವರಿಗೆ ಯಾರು ನನಗೆ ಕ್ಲಾಸ್ ಒಳಗೆ ಹೋಗ್ಲಿಕ್ಕೆ ಕೊಡಲಿಲ್ಲ ಹಿಜಾಬ್ ಹಾಕಿದ್ದಕ್ಕೆ. ನನಗೆ ಅವರಿಗೆ ಇಷ್ಟೇ ಹೇಳಲಿಕ್ಕಿದೆ ಅಂತ ಅಂದರೆ, ನೀವು ಆ ದಿನ ನಮಗೆ ಡಿಕ್ಲೇರ್ ಮಾಡಿ ನಮಗೆ ಆಗ್ತಾನೆ ಇರಲಿಲ್ಲ. ಎಷ್ಟು ಗರ್ಲ್ಸ್ ಫೇಸ್ ಮಾಡ್ತಿದ್ದಾರೆ ಈಗ, ಎಷ್ಟು ಗರ್ಲ್ಸ್ ಈಗ ಇದು ವರ್ಡಿಗೆ ಬಂದ ಮೇಲೆ ಎಷ್ಟು ಪೇರೆಂಟ್ಸ್ ಅವರ ಚಿಲ್ಡ್ರನ್ಸ್ ಅನ್ನು, ಅವರ ಗರ್ಲ್ಸ್ ಅನ್ನು ಬಿಡೋದಿಲ್ಲ ಹೋಗ್ಲಿಕ್ಕೆ. ಸೊ ಇಟ್ಸ್ ಲೈಕ್ ಇದು ವರ್ಡಿಂಗ್ ಇಂದ
ಹಿಜಾಬ್ ಇದೆ ನೀವು ಸ್ಟಾಪ್ ಮಾಡಿದಲ್ಲ, ಅದು ನಮ್ಮ ಎಜುಕೇಶನ್ ಸ್ಟಾಪ್ ಮಾಡ್ತಿದ್ದೀರಿ. English about this and briefly give an No sir, definitely no. ನಮಗೆ ನಮ್ಮ ರಿಲಿಜಿಯನ್ ಮತ್ತೆ ನಮ್ಮ ಎಜುಕೇಶನ್ both we prioritize. It's in our priority list. And when our country has given the secular right to follow religion plus culture and education, why is our High Court or Constitution not allowing us? You know what? Dr. B.R. Ambedkar once said that the Constitution is the best thing, but it depends on the people who run it. And clearly it is showing now. It's clear now, like the people who run it are not running it properly. I don't know how to explain it, sir. I don't know what to say. Right now we are mentally collapsed and we don't have any words. We were expecting so much from our constitution, so much from our country. And we don't have any words right now. If today Dr. B.R. Ambedkar was alive, he would literally cry seeing the constitution. Sir, about that we have not discussed with our lawyer right now. We'll be discussing it. We will take our time and we'll let everyone know about this. But we will be going on all the legal ways and we will take this procedure forward. Yes sir. This is I have another question for you all. Like you people are raising a question on us that is education important or a religion? Why can't I question you, sir? Why can't I question our government, sir? Why are they raising a question on our uniform and on education? Is uniform important for them more than our education? They are the one, they are the one making us illiterate. They are the one wanting us to push us. They are the one who are not allowing us to study. They are the one who are letting us inside the home. They are trying to make us illiterate. There is one section that is also going to the classroom without the hijab. So what do you have to say about it? We have said like several times this question have arrived and we have answered for this question. It's their wish, ma'am. It's our wish to follow our religion and culture. It depends on the people who follow them and not. Will you continue your academic year? This year would you be continuing? We are ready to write our exams, sir. We will be preparing our exams by our own because we have not attended this class for 3 months. We will be preparing it, but it depends on our government. It depends on our college will allow us inside the college with hijab. We have signed this petition because we wanted to wear hijab. We want to wear hijab and enter the classroom and write the exam. ಈಗ ನ್ಯಾಯಾಧೀಶರು ಯಾರಿದ್ರು ಅದರಲ್ಲಿ ಒಬ್ರು ಲೇಡಿ ಇದ್ರು, ಅವರು ಸಹ ಮುಸ್ಲಿಂ ಅವರೇ ಅಲ್ವಾ? ಆದ್ರೆ ಅವರೇ ಎಸೆನ್ಷಿಯಲ್ ಅಲ್ಲ ಅಂತ ಹೇಳಿದಾಗ ನೀವು ಯಾಕೆ ಇದನ್ನು ಸೇವೆ ಮಾಡ್ತಾ ಇದ್ದೀರಾ? Sir, it's their wish, sir. It's their wish. I don't know whether that lady, that ma'am, the judge knows about what is written in the Quran. ಕನ್ನಡದಲ್ಲಿ ಮಾತಾಡೋದು ಅಲ್ಲ. ಹಾಗಿದ್ರೆ ನೀವು ಹೈಕೋರ್ಟ್ ಇದು ನಿಮ್ಮ ವಾದನ ಕೇಳಿದೆ ಹೈಕೋರ್ಟ್, ಅದಾದ ನಂತರ ತೀರ್ಪು ಕೊಟ್ಟಿದೆ, ಅದನ್ನ ನೀವೀಗ ಗೌರವಿಸ್ತಾ ಇಲ್ವಾ? ಹಾಗಾದ್ರೆ ಹೈಕೋರ್ಟ್ ತೀರ್ಪನ್ನ ಸರ್ ನಾವು ಅವರನ್ನು ಫಾಲೋ ಮಾಡಿದಲ್ಲ, ನಾವು ನಮ್ಮ ಕುರಾನ್ ಅನ್ನು ಫಾಲೋ ಮಾಡಿದ್ವಿ. ನಮ್ಮ ಕುರಾನ್ ಹೇಳಿದ ಮೇಲೆ ನಮಗೆ ಅದು ಫೈನಲ್ ಸರ್. We are just trying to let them know that what is written in our Quran and our religion expects. ಇದನ್ನ ನಿಮ್ಮ ಲಾಯರ್ ಕೋರ್ಟ್ ಅಲ್ಲಿ ಹೇಳಿದ್ದಾರೆ. Yes sir. ನೋಡ್ಕೊಂಡೆ ಹೇಳಿರೋದು ಈಗ. Yes sir. ನಮ್ಮ ಲಾಯರ್ ಹೇಳಿದ್ದಾರೆ ಮುಂಚೆನೆ that ಹೀಗೆ ಸೂರದಿಂದ ಹೀಗೆ ವರ್ಸ್ ಇಂದ ಇದೆ ಹಿಜಾಬಿನ ಬಗ್ಗೆ ಇದೆ, ಕುರಾನ್ ಅಲ್ಲಿ ಬರೆದಿದೆ. ಅವರು ಆವಾಗ ಎಕ್ಸೆಪ್ಟ್ ಮಾಡಿದ್ದಾರೆ ಜಡ್ಜಸ್. ಬಟ್ ಈಗ ಇದು ಸ್ಟೇಟ್ಮೆಂಟ್ ಯಾಕೆ ಬಂತು ಅಂತ ಗೊತ್ತಿಲ್ಲ, ಇದು ರೀಸನ್ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಸರ್. ದೇ ಆರ್ ಡೂಯಿಂಗ್ ಇಟ್ ಫಾರ್ ಸಮ್ ಅದರ್ ರೀಸನ್. ಐ ಡೋಂಟ್ ನೋ ಅಬೌಟ್ ದಿಸ್, but they have put it this reason that it's not important in our religion, but it's false. You said education is important to you, hijab is important to you. Yes. But if you go to college with a hijab, it's contempt of court, because right now it's a judicial order that you cannot go that way. Now you want to write your exams, you will not be able to write your exams. So how do you take your education forward when you say education is important? How will you take it forward? We will take it forward by, we will follow as I said that we will take it forward with all the legal ways. We will try all the legal aspects as much as possible. We will try to make our judges and high court understand that it is important in the religion. Hijab is important in the religion. I don't know why they didn't knew about this. Like they have said it, our lawyer has said it, they have mentioned about it, but still they ignored this part and they kept this statement in front. It's really sad. You all six making it clear that you six all making it clear that you are not going to attend classes for tomorrow. ನಾಳೆ ಕಾಲೇಜ್ ಓಪನ್ ಆಗಿದ್ರೆ No sir, without hijab we are not going to attend the colleges because we asked
for the hijab, and that's what we have. It's total injustice what we have got today. It's totally injustice what we have got today, and we had so much hope in our judicial system, in our society on constitutional values, but we are feeling like we have been betrayed by our own country. It's really sad to say that. I don't know how they try to decide, like they're just saying that it's not important in our religion. When it's important in our religion, why are they saying that it's not important in our religion? ಈಗ ಹೈಕೋರ್ಟ್ ಆದೇಶ ನಿಮಗೆ ತೃಪ್ತಿ ತಂದಿಲ್ಲ. ನೀವು ಹೈಕೋರ್ಟ್ ಆದೇಶ ನಿಮಗೆ ತೃಪ್ತಿ ಬಂದಿಲ್ವಾ? No sir. ಹಾಗಾದ್ರೆ ನೀವು ಅದನ್ನ ಫಾಲೋ ಮಾಡಲ್ಲ. We didn't say that we won't follow. I said that. ಕನ್ನಡದಲ್ಲಿ ಕನ್ನಡ ಮೀಡಿಯಾ ಇದೆ. Okay. ನಾನು ಹೈಕೋರ್ಟಿನ ಆರ್ಡರ್ಸ್ ಒಪ್ಪುದಿಲ್ಲ ಅಂತ ಹೇಳಿಲ್ಲ, ಬಟ್ ನಾನು ಇದು ಹೇಳ್ತಾ ಇರೋದು ಅದು ರಾಂಗ್ ಸರ್. ಲೈಕ್ ಬೇಸ್ಡ್ ಆನ್ ಆರ್ ರಿಲಿಜನ್ ಇಟ್ ಇಸ್ ರಾಂಗ್. ಆದೇಶ ಕೊಟ್ಟಿರೋದು ರಾಂಗ್ ಅಂತ ಕೊಟ್ಟಿದ್ದಾರೆ. Yes sir, it's wrong sir. They are saying that it's not important in our religion. But it is important sir. Are you facing any kind of pressure over the issue? Because see, while you are fighting for the issue, you're going to take it forward, but there are other girls also who are also missing out on their education like you are as well. So a fight to Supreme Court needs more time, and more time is for exam is just around the corner. Yeah, ma'am. How are you to manage? Yeah ma'am, this is the only question we are asking for now ma'am. Why they had to pull this so long? They exaggerated it ma'am. They could have solved it inside the campus itself. It was just a basic right we were asking for, and they didn't allow us to do that, and they just put us outside the class without even thinking that we would lose our education, we would lose our 1 year or 2 year. I don't know. They have ruined so many lives. They have ruined so many students' lives right now. How long are you going to continue? We'll be continuing till we get our rights, because we have been fighting for our rights and we are not going to compromise on it. At the cost of you will miss your exam. You will miss your exam. I hope we won't miss our exams because ಈಗ ನೀವು ಯಾರು ಹೈಕೋರ್ಟ್ ನ ಏನು ತೀರ್ಪು ಬಂದಿದೆ ಅದನ್ನ ನೀವು ಫಾಲೋ ಮಾಡೋದಿಲ್ಲ, ಒಪ್ಪುದಿಲ್ಲ ನೀವು? ಸರ್ ಆಕ್ಚುಲಿ ನಾವು ಫಸ್ಟ್ ಹೇಳಿದ್ದೇನೆ, ನಾವು ಹೈಕೋರ್ಟಿಗೆ ಹೋದದ್ದು ಹಿಜಾಬ್ ಬೇಕಂತ. ಸೊ ನಮ್ಮ ವಿರುದ್ಧ ಬಂದಿದೆ, ದ ಜಡ್ಜ್ಮೆಂಟ್ ಇಸ್ ನಮ್ಮ ವಿರುದ್ಧ ಬಂದಿದೆ. ಸೊ ನಾವು ಕಾಲೇಜ್ ಹೋಗುದಿಲ್ಲ ವಿದೌಟ್ ಹಿಜಾಬ್, ಬಟ್ ವಿ ವಿಲ್ ಫೈಟ್ ಫಾರ್ ಇಟ್. ನಾವು ಫೈಟ್ ಮಾಡ್ತೇವೆ. ನಾವು ಎಷ್ಟು all the legal ways we'll try, and we'll fight for our justice, our rights, and the verdict which came today is it's unconstitutional, because when constitution is only providing us to do this, providing us to follow my religion, follow whatever I can wear, ನಮ್ಮ ಕಾನ್ಸ್ಟಿಟ್ಯೂಷನ್ ನನಗೆ ಇದು ಹಕ್ಕು ಕೊಟ್ಟಿದೆ. ಸೊ ಐ ಥಿಂಕ್ ಇವತ್ತಿದು ಯಾವುದು ವರ್ಡಿಗೆ ಬಂದಿದೆ ಅದೊಂದು ಪ್ರೆಷರ್ ಇಂದ ಬಂದಿದೆ ಐ ಫೀಲ್. ಯಾಕೆಂದರೆ ನಾವು ಯಾವಾಗ ಪಿಟಿಷನ್ ಹಾಕಿದ್ದೇವೆ ಹೈಕೋರ್ಟಿಗೆ 31st, ಆವಾಗ ಒಂದು ಸರ್ಕ್ಯುಲರ್ ಬಂದದೆ ಗವರ್ಮೆಂಟ್ ಇಂದ. ಸರ್ಕ್ಯುಲರ್ ಬಂದದೆ ಅಂತಂದ್ರೆ ಆಫ್ಟರ್ ದಟ್ ಒಂದು ಸರ್ಕ್ಯುಲರ್ ಬಂದದೆ ಗವರ್ಮೆಂಟ್ ಇಂದ, ಯೂನಿಫಾರ್ಮ್ ಸಮವಸ್ತ್ರ ಇಸ್ ಕಂಪಲ್ಸರಿ, which should be come like starting academy ಅಲ್ಲಿ ಬರಬೇಕಿತ್ತು ಅದು ಸರ್ಕ್ಯುಲರ್. ಆದ್ರೆ ನಾವು ಹೈಕೋರ್ಟಿಗೆ ಹೋದಾಗ ಅದು ಸರ್ಕ್ಯುಲರ್ ತರ್ತಾರೆ. ಸೊ ದೆನ್ ಹ್ಯಾಸ್ ಎವ್ರಿವನ್ ನೋಸ್, ಎಲ್ಲರಿಗೆ ಗೊತ್ತಿದೆ 8th of February ನಮ್ಮ ಫಸ್ಟ್ ಹಿಯರಿಂಗ್ ಡೇ ಇದ್ದದ್ದು. ಆವಾಗ ಎಷ್ಟು ಇಶ್ಯೂ ಮಾಡಿದ್ದಾರೆ, ಎಷ್ಟು ಅಂದ್ರೆ ಓ ಮೈ ಗಾಡ್, ಅಂದ್ರೆ ಎಷ್ಟು ಇಶ್ಯೂ ಮಾಡಿದ್ದಾರೆ. ಎಲ್ಲ ಕಾಲೇಜ್ ಗರ್ಲ್ಸಿಗೆ ಎಷ್ಟು ಉಪದ್ರ ಮಾಡಿದ್ದಾರೆ, ಎಲ್ಲ ಕಾಲೇಜ್ ಗರ್ಲ್ಸಿಗೆ ಎಜುಕೇಶನ್ ಇಂದ ಡಿನೈ ಮಾಡಿದ್ದಾರೆ. ಸೊ ಇದೆಲ್ಲ ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ಲಿಕ್ಕೆ ಮಾಡಿದ್ದಾರೆ. ಅಂಡ್ ಐ ಥಿಂಕ್ ಬಿಕಾಸ್ ಆಫ್ ದ್ಯಾಟ್ ಪ್ರೆಷರ್ ಇವತ್ತಿದು ವರ್ಡಿಕ್ ಬಂದಿದೆ ಹಾಗೆ. ಸೊ what we six girls have decided, it's our personal opinion. ನನಗೆ ಯಾರು ಪೋಸ್ಟ್ ಮಾಡ್ತಿಲ್ಲ, it's my personal opinion that I am not going to go to the college without my hijab, and I'll fight for it till I get the justice, till I get my rights, because it's my essential part of my religion. Hijab is a very essential part of my religion. ಆಲಿಯಾ, ಈಗ ನೀವು ಹೇಳ್ತಿರೋದು ಸರ್ಕಾರದ ಆದೇಶ ಏನಿತ್ತು ಅದನ್ನೇ ಹೈಕೋರ್ಟ್ ಕೂಡ ಫಾಲೋ ಮಾಡಿದೆ ಅಂತ ನಾವು ಕ್ಲಿಯರ್ ಹೇಳಿ. ಮತ್ತೆ ನೀವು ಕೋರ್ಟಿಗೆ ಪ್ರೆಷರ್ ಇದೆ ಅಂತ ಹೇಳಿದ್ದೀರಿ, ಅದೇ ಕ್ವೆಶ್ಚನ್ಗೆ ಸಂಬಂಧಪಟ್ಟು ಪ್ರೆಷರ್ ಇದೆ ಅಂತ ಹೇಳಿದ್ರಿ. ಯಾರಿಂದ ಪ್ರೆಷರ್ ಇದೆ? ಪ್ರೆಷರ್ ನಾನು ಹೇಳಿದೆ ಸರ್ ಆಲ್ರೆಡಿ. ಯಾವ ರೀತಿ ಪ್ರೆಷರ್? ಯಾರ್ದು ಪ್ರೆಷರ್? ಸರ್ಕಾರದಿಂದ ಪ್ರೆಷರ್ ಇದೆ ಸರ್, ಸರ್ಕಾರ ಇಲ್ಲ, ರಾಜ್ಯ ಸರ್ಕಾರ. ಹಾ ಅಂದ್ರೆ ಇದು ರಾಜಕೀಯವಾಗಿ ಬರ್ಕೊಟ್ಟಿದ್ದಾರೆ. ಹೌದು ಸರ್. ಯಾಕೆಂದ್ರೆ
ಕೋರ್ಟಿಗೆ ಪ್ರೆಷರ್ ಹಾಕಿದ್ದಾರೆ ಸರ್. The public order, the way they are putting pressure, the way they are doing it communal ಮಾಡಿ ಇದನ್ನು ಬೇಕಂತ ಪ್ರೆಷರ್ ಹಾಕಿಲ್ಲ. ನಮ್ಮ ವರ್ಡಿಕ್ಟ್ ಅನ್ನು ನಮ್ಮ ವಿರುದ್ಧ ಮಾಡಿದ್ದಾರೆ. ಸೊ ಯಾ, ಹಾಗಾದ್ರೆ ಬೇರೆ ಪ್ರಕರಣಕ್ಕೂ ಸರ್ಕಾರ ಪ್ರೆಷರ್ ಹಾಕಿದ್ರೆ ಕೋರ್ಟ್ ಕೇಳುತ್ತೆ ಅಂತ ಹೇಳ್ತೀರಾ? ಬೇರೆ ಪ್ರಕರಣಗಳಿಗೂ, ನಿಮ್ಮ ಪ್ರಕರಣ ಬಿಟ್ಟು ಬೇರೆ ಪ್ರಕರಣಗಳಿಗೂ ರಾಜ್ಯ ಸರ್ಕಾರ ಪ್ರೆಷರ್ ಹಾಕಿದ್ರೆ ಕೋರ್ಟ್ ಒಬ್ಬೆ ಮಾಡುತ್ತೆ ಅದನ್ನ? I don't know. After this, High Court has said before the protest started, there was no, the petitioners have not even submit proof that you were wearing the scarf hijab inside classroom. What do you have to say? Sir, we have already explained this, what happened actually. From starting, we are explaining every media that what actually happened with us. So, you want me to repeat it? No, I'm just asking a response because the High Court in its observation has said that before the protest started for hijab, there was no proof submitted by the petitioners of wearing hijab inside classrooms. Yeah, that's what I told you. Please. Yeah. So, it was in our college. Yeah, we were not wearing because our parents told us when I wore my hijab in first QC. When I wore, right now I'm in second QC. But when I wore hijab in first QC, they asked me to remove it. And they told it's our lecturer. Okay, he asked me to remove it. He said you can't wear hijab inside the class. But whereas my seniors used to wear, and that proof have been submitted. So whereas my seniors used to, so I questioned like why aren't we allowed, but our seniors are allowed. So they did not allow us. They said no, you can't wear. This is not a part of your uniformity, equality. This, that. They told the same thing. And later on, there was no much time. Like lockdown took place, and we just had like 1 or 2 months offline exam. So again, it was online exam. So when second QC started, what our parents said is, don't go. Like if you go like that, again they'll make the same issue. They'll not let you inside the class. They'll ask you to remove it, and they'll just not allow you to seek education. So our parents said that we will come to the college and we'll request your principal. Let's have talk first. We did not wanted to make any issue or something because So our parents came to the principal. First time when we came, he was not there. When was this? This was in second QC. It was in September, November, December, September. Yeah, at that time. So when parents came. Not only these girls' parents, but other girls who are right now, we are not part of this. Their parents also came and requested a principal. So many times principal was not there, and when they kept our demand, like to wear hijab, and our parents told whichever color you ask, they'll wear, no problem. And our parents tried all the way to convince them, not once, but they went thrice, and like 3 to 4 times they went to pay our principal and college to request, but we got no positive response. Though our parents used to sit outside the office for more than 1-2 hours, we used to make them sit outside. We used to treat them in very bad way, and our parents were also tired. At last they told that you go and wear because it's your constitution right now. They can't allow it. It's enough of requesting because you have been already by requesting you have been already lost so many times. So after that, when we started wearing, from that time this issue have become for 3-4 days we were sitting outside. And we had no help. Again our parents were called. Again our parents requested, tried to convince everything. We tried all the way to convince our principal. Literally we tried all the way. But I don't know what was making him not to allow us to go with a piece of cloth. We just cover our head. I have a follow-up question. Did the education department, the state government, connect with you after the verdict was held? Because asking you all to fall in line with what the courts have said. No. Right now, whatever she said from the beginning, every single media have been saying this whole story to every single media from 3 months. And look where we are, sitting in the same place, no justice. Do you feel isolated? We feel
so you didn't get justice. We don't know